ಆತ ಉತ್ತರ ಪ್ರದೇಶ ಮೂಲದವ. ಅವನಿದ್ದ ವೇಷಕ್ಕೂ ಅವನು ಮಾಡ್ತಾ ಇದ್ದ ಕೆಲಸಕ್ಕೂ ಹೊಂದಾಣಿಕೆಯೇ ಆಗ್ತಿರ್ಲಿಲ್ಲ. ನೋಡೋರ ದೃಷ್ಟಿಯಲ್ಲಿ ಮಳ್ಳನಂತಿದ್ದವ ಪಾಕಿಸ್ತಾನದ ಉಗ್ರರ ಜೊತೆ ಸೇರ್ಕೊಂಡು ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದ್ನಂತೆ. ಕಲಬುರಗಿಯಲ್ಲಿ ಅಡಗಿದ್ದ ಶಂಕಿತ ಉಗ್ರ. ಪಾಕ್ ಜೊತೆ ನಂಟು, ಶಂಕಿತ ಉಗ್ರ ಅರೆಸ್ಟ್. ಉಂಡ ಮನೆಗೆ ವಿಷ ಹಾಕೋದು ಅಂತಾರಲ್ಲ, ಇದಕ್ಕೆ ನೋಡಿ. ಹೆತ್ತ ತಾಯಿ ಹೊತ್ತ ನಾಡಿಗೆ ದ್ರೋಹ ಬಗೆದವರು ಉದ್ಧಾರ ಆಗಿದ್ದೇ ಇಲ್ಲ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವನಿಗೆ ಪಾಕಿಸ್ತಾನದ ಮೋಹ ಹುಟ್ಕೊಂಡಿತ್ತು. ಹೀಗಾಗಿಯೇ ಪಾಕಿಸ್ತಾನದ ಉಗ್ರರ ಜೊತೆ ಸೇರ್ಕೊಂಡು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸ್ತಿದ್ನಂತೆ. ಇಷ್ಟು ದಿನ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಿದ್ದವ ಈಗ ತಗ್ಲಾಕೊಂಡಿದ್ದಾನೆ. ಶಂಕಿತ ಉಗ್ರನ ಹಿಂದೆ ಬಿದ್ದ ಪೊಲೀಸರು ಈತನ ಜನ್ಮ ಜಾಲಾಡೋಕೆ ಶುರು ಮಾಡಿದ್ದಾರೆ. ಈತನ ಹೆಸರು ಮೊಹಮ್ಮದ್ ಸಮೀರ್ ಅಂತ. ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಸರ್ದಾಪುರ್ ನಿವಾಸಿ. 2 ವರ್ಷದ ಹಿಂದೆ ಕಲಬುರಗಿಗೆ ಬಂದವ ಫೇರ್ ಎಕ್ಸ್ಪರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ನೋಡೋರ ಕಣ್ಣಿಗೆ ಮಳ್ಳನಂತಿದ್ದವ ಒಳಗೊಳಗೆ ಗುಳ್ಳೆನರಿ ಕೆಲಸ ಶುರು ಮಾಡಿದ್ದ. ಎಲ್ಲರ ಜೊತೆಗೆ ನಗ್ತಾ ಇದ್ದವ ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗೆ ಕೈ ಹಾಕಿದ್ದನಂತೆ. ಸ್ನೇಹಿತರ ವೈಫೈ ಬಳಸಿಕೊಂಡು ದೇಶ ವಿರೋಧಿ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ನಂತೆ. ಈತನ ಮೇಲೆ ಕಣ್ಣಿಟ್ಟಿದ್ದ ಅಧಿಕಾರಿಗಳು ಈಗ ಎತ್ತಾಕೊಂಡು ಹೋಗಿದ್ದಾರೆ. ನಿನ್ನೆಯಿಂದ ಜನ್ಮ ಜಾಲಾಡ್ತಿರೋ ಖಾಕಿ ಪಡೆ ಮಹತ್ವದ ಮಾಹಿತಿ ಕಲೆ ಹಾಕ್ತಿದೆ. ಶಂಕಿತ ಉಗ್ರ ಮೊಹಮ್ಮದ್ ಪಾಕಿಸ್ತಾನದ ಮೋಸ್ಟ್ ವಾಂಟೆಡ್ ಉಗ್ರನ ಜೊತೆ ಲಿಂಕು ಹೊಂದಿರೋ ಅನುಮಾನ ವ್ಯಕ್ತವಾಗ್ತಾ ಇದ್ದು, ಅಬಿದಾ ಭಟ್, ಶಹಜಾದ್ ಭಟ್ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ನಂತೆ. ಅಲ್ಲದೆ ಭಯೋತ್ಪಾದಕ ಸಂಘಟನೆ ಸದಸ್ಯರ ಫೋಟೋಗಳು ಪತ್ತೆಯಾಗಿದ್ದು, ಈತನ ಮೊಬೈಲಲ್ಲಿ ಉಗ್ರರ ಫೋಟೋಗಳು ಸಿಕ್ಕಿವೆ. ಅಲ್ಲದೆ ಜಮ್ಮು ಕಾಶ್ಮೀರವನ್ನ ಭಾರತದ ನಕಾಶೆಯಿಂದ ಹೊರಗಿಟ್ಟು ಚಿತ್ರಿಸಿಕೊಂಡಿದ್ದ ವಿಡಿಯೋ ಕೂಡ ಪತ್ತೆಯಾಗಿದೆ. ಹಾಗೆಯೇ ಕೋಮು ಸಂಘರ್ಷಕ್ಕೆ ಎಡೆ ಮಾಡುವ ಅಂಶಗಳು ಕೂಡ ಈತನ ಮೊಬೈಲಲ್ಲಿ ಪತ್ತೆಯಾಗಿವೆ. ಶಂಕಿತ ಉಗ್ರನಿಂದ ಮಹತ್ವದ ಮಾಹಿತಿ ಕಲೆ ಹಾಕ್ತಿರೋ ಅಧಿಕಾರಿಗಳು ಕಲಬುರಗಿ ಜೆಎಫ್ಎಂಸಿ 3ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 25ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪ್ರಾಥಮಿಕವಾಗಿ ನಾವು 2 ಜನರನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಈಗೇನು ಇವನಿದ್ದಾನೆ ಮೊಹಮ್ಮದ್ ಸಮೀರ್ ಅಂತ, ಇವನ ವಶದಲ್ಲಿದ್ದ ಮೊಬೈಲ್ ಫೋನ್ ಮತ್ತು ಇವನನ್ನು ಪ್ರಾಥಮಿಕವಾಗಿ ನಾವು ವಿಚಾರಣೆಗೊಳಪಡಿಸಿದಾಗ ಏನು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗಲ್ಲಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಗ್ಗೆ ಖಚಿತ ಇನ್ಫಾರ್ಮೇಷನ್ ಇತ್ತು, ಅದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆ ನಡೀತಾ ಇದೆ. ಒಟ್ನಲ್ಲಿ ನಮ್ಮ ನಡುವೆಯೇ ಇದ್ಕೊಂಡು ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದವ ಲಾಕ್ ಆಗಿದ್ದಾನೆ. ನಿಜಕ್ಕೂ ಪಾಕ್ ಜೊತೆ ಸಂಪರ್ಕ ಹೊಂದಿದ್ನಾ ಇಲ್ವಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.